ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರೋ ಅಂತ ಒಂದು ಹೇಳಿಕೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ನಿನ್ನೆ ಅವರು ಕೊಟ್ಟಿರೋ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲೇ ಬಹಳ ದೊಡ್ಡ ಸಂಚಲನವನ್ನ ಎಬ್ಬಿಸಿದೆ. ಸತೀಶ್ ಜಾರಕಿಹೊಳಿ ಅವರು ಮುಂಬರುವಂತ ದಿನದಲ್ಲಿ ನಮಗೆಲ್ಲರೂ ಕೂಡ ನಾಯಕರಾಗ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಕೊಟ್ಟಿರೋ ಅಂತ ಸ್ಟೇಟ್ಮೆಂಟ್. ಮತ್ತೊಂದೆಡೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಮಧ್ಯೆ ಅಹಿಂದಕ್ಕೆ ಅವಕಾಶ ಸಿಗಬೇಕು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಬಳಿಕ ಸಾಹುಕಾರದ್ದೇ ಜವಾಬ್ದಾರಿ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವಾಗ ಉಲ್ಲೇಖ ಮಾಡಿದ್ರೋ ಅಹಿಂದ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಒಕ್ಕಲಿಗರಿಗಿಂತಲೂ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನದ ದಾಳವನ್ನ ಉರುಳಿಸಿದ್ರ ಅನ್ನೋ ಚರ್ಚೆ ಎದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ನ ಗಮನಿಸಿದ್ವಿ. ಮುಂದೆ ಕೂಡ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದರೆ ಸತೀಶ್ ಜಾರಕಿಹೊಳಿ ನಾಯಕತ್ವ ವಹಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಮೇಲೆ. ಬಹಳ ಮುಖ್ಯವಾಗಿರುವಂತದ್ದು ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸೊ ಸಾಕಷ್ಟು ಕೂಡ ಯಾಕಂದ್ರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡುವ ಮೂಲಕ ಒಂದು ರೀತಿ ಅಹಿಂದ ಕಾರ್ಡ್ ಅನ್ನು ಪ್ಲೇ ಮಾಡಿದ್ರೆ ಅನ್ನುವಂತ ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿರುವಂತದ್ದು. ಸೊ ಈಗಾಗಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಗದ್ದೆ ಮೇಲೆ ಕಣ್ಣಿಟ್ಟು ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾರೆ. ಜೊತೆಗೆ ಶಾಸಕರು ಸಚಿವರ ವಿಶ್ವಾಸ ಗಳಿಸತಕ್ಕಂತ ಪ್ರಯತ್ನಕ್ಕೆ ಕೂಡ ಕೈ ಹಾಕಿದ್ದಾರೆ. ಇದೆಲ್ಲದರ ನಡುವೆ ಸೊ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಸೊ ಸತೀಶ್ ಜಾರಕಿಹೊಳಿ ಅವರೇ ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ ಆಗ್ತಾರೋ ಅನ್ನುವಂತ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಸೊ ಅಹಿಂದ ಕಾರ್ಡ್ ಪ್ಲೇ ಮಾಡಿರುವಂತದ್ದು ಕೂಡ ಈಗ ಸಾಕಷ್ಟು ಕೂಡ ಸ್ಪಷ್ಟವಾಗಿ ಎದ್ದು ಕಾಣಿಸ್ತೈತೆ. ಸೊ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೊ ಒಂದು ದಲಿತ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಶುರು ಆಗ್ತಿದ್ವು. ಮುಂದೆ ಮತ್ತೆ ದಲಿತ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅವರಿಗೆ ದಲಿತರಿಗೆ ಅವಕಾಶ ಕೊಡೋದಕ್ಕೆ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ವ್ಯಕ್ತ ಆಗ್ತಿದ್ವು. ಅದ್ರ ಬೆನ್ನಲ್ಲೇ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ದಲಿತ ಸಮುದಾಯಕ್ಕೆ ಸಿಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ರ ಅಹಿಂದ ಕಾರ್ಡ್ ಅನ್ನ ಈ ಮೂಲಕ ಪ್ಲೇ ಮಾಡಿದ್ರ ಅನ್ನುವಂತ ಸಾಕಷ್ಟು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಅಂದ್ರೆ ನವೆಂಬರ್ ನಂತರ ಇದು ಸಾಕಷ್ಟು ಬೆಳವಣಿಗೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಏನು ಶುರುವಾಗಿದೆ. ಅದ್ರ ಬೆನ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿದೆ ಅನ್ನುವಂತ ಮಾತುಗಳು ಕೇಳಿಬರ್ತಿದೆ. ಆದರೆ ಕಾಂಗ್ರೆಸ್ನಲ್ಲಿ ಬಣದ ರೂಪಗಳು ಈಗಾಗಲೇ ಪಡ್ಕೊಂಡಿರುವಂತದ್ದು ಒಂದ್ ಕಡೆ ಸೊ ಸಿದ್ದರಾಮಯ್ಯ ಬಣ ಆಗಿರ್ಬೋದು, ಡಿಕೆ ಶಿವಕುಮಾರ್ ಬಣ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಬಣ ಆಗಿರ್ಬೋದು, ಈ ಬಣದ ರೂಪಗಳು ಏನಿದಾವೆ ಇದೆಲ್ಲವೂ ಕೂಡ ದಿನೇ ದಿನೇ ಬೇರೆ ಬೇರೆ ಘಟ್ಟವನ್ನು ಕೂಡ ತಲುಪ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಮುಂಬರುವ ದಿನಗಳಲ್ಲಿ ಇದು ಮತ್ತಷ್ಟು ಬೇರೆ ಸ್ವರೂಪವನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಮಧುಸೂದನ್. ಹರೀಶ್, ಪ್ರಮುಖವಾಗಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಹಿನ್ನಡೆ ತರುವಂತ ಆತಂಕ ಕಾಡ್ತಾ ಇದೆ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಬಹುದಾ ಹೇಗೆ? ಖಂಡಿತವಾಗಿ. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಹಜವಾಗಿ ಕೂಡ ನವೆಂಬರ್ ನಲ್ಲಿ ಅಧಿಕಾರ ಸ್ವೀಕರಿಸ್ತೀನಿ, ಸಿಎಂ ಗಾದಿಯನ್ನು ಏರೇ ಇರ್ತೀನಿ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿ ಕೂಡ ಈಗ ಇರುವಂತದ್ದು. ಸೊ ಡಿಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಸೊ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆದ್ರೆ ಒಂದು ಇಲ್ಲಿ ಚರ್ಚೆ ಆಗ್ತಿರುವಂತದ್ದು ಹೈಕಮಾಂಡ್ ನಾಯಕರು ಈ ಒಂದು ವಿಚಾರವಾಗಿ ಯಾವುದು ಕೂಡ ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಪ್ರಯತ್ನಕ್ಕಾಗಿರ್ಬೋದು, ಗೊಂದಲ ಬಗೆಹರಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಎಲ್ಲೂ ಕೂಡ ಮುಂದಾಗದೇ ಇರುವಂತದ್ದು ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಒಂದು ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿರುವಂತದ್ದು ಕೂಡ ಹೈಕಮಾಂಡ್ ನಾಯಕರು. ಸೊ ಸಿದ್ದರಾಮಯ್ಯ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ಕೂಡ ಸೊ ಹೇಳಿಕೆ ಕೊಡದೇ ಇರುವಂತದ್ದು, ಮತ್ತೆ ಅವರು ಬಗೆಹರಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗದೇ ಇರುವಂತದ್ದು. ಮಗದೊಂದು ಕಡೆ ಡಿಕೆ ಶಿವಕುಮಾರ್ ಬಣ ಆಗಾಗ್ಗೆ ಒಂದು ಹೇಳಿಕೆಗಳನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ಕೂಡ ಮಧ್ಯಪ್ರವೇಶ ಮಾಡದೇ ಇರುವಂತದ್ದು, ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಒಂದು ರೀತಿಯಲ್ಲಿ ಅಡಕತ್ತರಿಕೆಯಲ್ಲಿ ಸಿಕ್ಕಿದಂತೆ ಕಾಣಿಸುತ್ತೆ. ಆದ್ರೆ ಮುಖ್ಯವಾಗಿರುವಂತದ್ದು ಸಿಎಂ ಗಾದಿ ವಿಚಾರವಾಗಿ ಏನು 2.5 ವರ್ಷ ಪೂರ್ಣಗೊಳ್ಳುತ್ತಿರುವಂತಹ ಹೊತ್ತಲ್ಲಿ ಸೊ ಏನಾಗಬಹುದು ಮುಂದೆ ಕಾಂಗ್ರೆಸ್ನಲ್ಲಿ ಅನ್ನುವಂತ ಸಾಕಷ್ಟು ಕುತೂಹಲ ಇದೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರವಾಗಿ ಈವರೆಗೂ ಕೂಡ ಸ್ಪಷ್ಟ ನಿಲುವನ್ನು ಕೈಗೊಳ್ಳದೇ ಇರುವಂತದ್ದು, ಮತ್ತೆ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಎಳಿದೇ ಇರುವಂತದ್ದು ಕೂಡ ಒಂದಷ್ಟು ಕಗ್ಗಂಟಾಗಿ ಮುಂದುವರಿಯೋದಕ್ಕೆ ಕಾರಣ ಆಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಸಿಎಂ ಗಾದಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಂಡು ಕೊಡೋದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತವೆ. ಜೊತೆಗೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರಾಗಿದ್ದಾರೆ. ಸೊ ದೇಶದಲ್ಲಿ ಒಬಿಸಿ ಕಾರ್ಡ್ ಅನ್ನು ಈಗಾಗಲೇ ರಾಹುಲ್ ಗಾಂಧಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಹಂತದಲ್ಲಿ ಸುಲಭವಾಗಿ ಅದನ್ನ ಸಿಎಂ ಗಾದಿ ಬದಲಾವಣೆ ಮಾಡ್ತಾರಾ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು 2.5 ವರ್ಷಗಳ ನಂತರ ಸೊ ತನಗೆ ಅವಕಾಶ ಸಿಗಬೇಕು ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಗ್ಗ ಜಗ್ಗಾಟದಲ್ಲಿ ಏನಾಗಬಹುದು ಮುಂದೆ ಅನ್ನುವಂತ ಸಾಕಷ್ಟು ಕುತೂಹಲ ಗರಿಗೆದಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗ್ತಾ ಇದೆ.
ಏರ್ಪಟ್ಟಿದೆ. ಈಗ ವೇದಿಕೆ ಕೂಡ ಸಿದ್ಧವಾಗಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋದಕ್ಕೆ ನೇರವಾಗಿ ಈ ಒಂದು ಸ್ಟೇಟ್ಮೆಂಟ್ ಏನ್ ಇದೆಯಲ್ಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರದು ವೇದಿಕೆ ಮೇಲೆ ನಿನ್ನೆ ಕೊಟ್ಟಿರೋ ಅಂತ ಸ್ಟೇಟ್ಮೆಂಟ್, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಕೊಟ್ಟಿರೋ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪುಷ್ಟಿಯನ್ನ ನೀಡ್ತಾ ಇದೆ. ಅದಕ್ಕೆ ವೇದಿಕೆ ಆಗತ್ತಾ, ಈ ಸ್ಟೇಟ್ಮೆಂಟ್ ವೇದಿಕೆ ಆಗತ್ತಾ ನಾಯಕತ್ವ ಬದಲಾವಣೆಗೆ? ನಿಜಕ್ಕೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಸಿದ್ದರಾಮಯ್ಯ ಬಣದ ಸಿಎಂ ಕ್ಯಾಂಡಿಡೇಟ್ ಆಗಿ ಸಚಿವ ಸತೀಶ್ ಜಾರಕಿಹೊಳಿ ಬರ್ತಾರ ಮುನ್ನೆಲೆಗೆ ಅನ್ನೋ ಚರ್ಚೆಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ನಾನು 2028ರ ಚುನಾವಣೆಯಲ್ಲಿ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ವಾಲ್ಮೀಕಿ ಸಮುದಾಯದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ನಾಯಕರು ಕೂಡ ಸತೀಶ್ ಜಾರಕಿಹೊಳಿಗೆ ಶಸ್ತ್ರತ್ಯಾಗ ಮಾಡಬೇಡಿ ನೀವು ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರುವಂಥ ಮಾಜಿ ಸಚಿವ ರಾಜು ಗೌಡ ಸುರ್ಪುರದವರು, ಅವರು ಕೂಡ ಹೇಳಿದ್ರು, ಸತೀಶ್ ಅಣ್ಣ ನೀನು ಯಾವುದೇ ಕಾರಣಕ್ಕೂ ಶಸ್ತ್ರತ್ಯಾಗ ಮಾಡಬೇಡ, ನಾವೆಲ್ಲ ನಿಮ್ಮ ಬೆನ್ನಿಗಿದ್ದೀವಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.